ಮಾಡಲಿಕ್ಕೂ ಸಹಿತ ಅವರಿಗೆ ಯೋಗ್ಯತೆಗಳಿಲ್ಲ ಅಂತ ಹೇಳಬೇಕಾಗತ್ತೆ. ಬಜೆಟಲ್ಲೂ ಸಹಿತ ಹಣವನ್ನು ತೆಗೆದಿಟ್ಟಿಲ್ಲ. ನಮ್ಮ ನೋವು ಒಂದೇ, ನೀವು ಕಾವೇರಿ ನೀರು ಕೊಡ್ತಿರೋ, ಯಾವ ನೀರು ಕೊಡ್ತಿರೋ ನಮಗೆ ಗೊತ್ತಿಲ್ಲ, ಕೃಷ್ಣಾ ನೀರು ಕೊಡ್ತಿರೋ, ನಮಗೆ ಆರೋಗ್ಯಕರವಾದ ನೀರನ್ನು ಕೊಡಿ. ನೀವು ಅದೇನು ಕೊಳಚೆ ನೀರು ಕಲುಷಿತ ನೀರನ್ನು ನಮಗೆ ಬಿಡ್ತಾ ಇದ್ದೀರಾ, ಆ ಮೂರನೇ ಹಂತದ ಶುದ್ಧೀಕರಣ ಮಾಡ್ಕೊಂಡು ನಿಮ್ಮ ಮನೆಗಳಿಗೆ ಬಿಟ್ಕೊಳ್ಳಿ ಅಂತ ಹೇಳೋದು ನಮ್ಮ ಉದ್ದೇಶ. ನೀರಾವರಿ ವಿಷಯದಲ್ಲಿ ಬಹಳ ಮೋಸ ಮಾಡ್ತಾ ಇದ್ದೀರಾ. ನೀವು ನೀರಾವರಿ ಅನ್ನೋ ಒಂದು ಸಬ್ಜೆಕ್ಟ್ನ ಇಟ್ಕೊಂಡೇ ಗೆದ್ದಿರುವಂಥದ್ದು. ನೀರು ನೀರು ಅಂತೇಳಿ ಇವತ್ತು ಗೆದ್ದು ನೀವು 3 ವರ್ಷ ಆದರೂ ಸಹಿತ ನೀರಾವರಿ ಹೋರಾಟಗಾರರ ಒಂದು ಸಭೆಯನ್ನು ಸಹಿತ ಕರೆದು ಮಾಡಲಿಕ್ಕೆ ಆಗಲಿಲ್ಲ. ಮೊನ್ನೆ ಎಲ್ಲೋ ಒಂದು ಕಡೆ ನೀವು ಹೇಳ್ತೀರಾ ನನಗೆ ಇನ್ನಷ್ಟು ಶಕ್ತಿ ಬಂದರೆ, ಪವರ್ ಬಂದರೆ ನಾನು ಕೆಲಸ ಮಾಡ್ಬೋದು ಅಂತ. ಯಾವ ಪವರ್ ಕೊಡಬೇಕು ಅನ್ನೋದು ನನ್ನ ಪ್ರಶ್ನೆ. ಕೊನೆಗೆ ಮುಖ್ಯಮಂತ್ರಿಗಳಾದಮೇಲೆ ನೀವೇ ಮುಖ್ಯಮಂತ್ರಿ ಆಗಬೇಕು ಅಂತ ಏನಾದರೂ ಆಸೆ ಇಟ್ಕೊಂಡು ಈ ಮಾತು ಹೇಳ್ತಾ ಇದ್ದೀರಾ? ಹೇಗೆ ಶಾಸಕರಾಗಿದ್ದುಕೊಂಡೇ ನೀವು ಸೆಷನಲ್ಲೂ ಸಹಿತ ಒಂದು ವಾಯ್ಸ್ ಮಾಡಿಲ್ಲ. ಬೇರೆ ಶಾಸಕರದ್ದು, ನಮ್ಮ ನೆಲಮಂಗಲ ಶಾಸಕರು, ನಿಮ್ಮದೇ ಪಕ್ಷದ ಶಾಸಕರು ಶ್ರೀನಿವಾಸ್ಲು ಅವರು ಮಾತಾಡಿದ್ರು ನಮಗೆ ಈ ನೀರು ಬೇಡ ಅಂಥೇಳಿ. ಅವರು ಮಾತಾಡಿದಾಗ ಸಹಿತ ನಿಮಗೆ ಸ್ವರ ಇಲ್ಲ. ಅವತ್ತಿನ ದಿನ ನಿಮಗೆ ಅವಕಾಶ ಸಿಕ್ಕಾಗ ನೀವು ಹಗ್ಗ ಕೊಡಿ ಬೀಗ ಕೊಡಿ ಅಂತ ಮಾತಾಡೋದು ಬಿಟ್ಟರೆ, ಯಾವತ್ತಾದರೂ ಚಿಕ್ಕಬಳ್ಳಾಪುರದ ಜನತೆಯ ಪರವಾಗಿ ಅವರನ್ನು ಉಳಿಸ್ಕೊಳ್ಳಿಕ್ಕೆ 1 ನಿಮಿಷ ಮಾತಾಡಿದ್ದೀರಾ ಅಂತ ನಾನು ನೇರವಾಗಿ ಅವ್ರನ್ನ ಕೇಳ್ತಾ ಇದ್ದೀನಿ. ನಿಮಗೆ ಏನಾದರೂ ಸ್ವಲ್ಪನಾದರೂ ಮಾನ ಮರ್ಯಾದೆ ಇದ್ದರೆ ದಯವಿಟ್ಟು ಸಾರ್ವಜನಿಕವಾಗಿ ನೀವು ಬನ್ನಿ, ಒಂದು ಸಭೆ ಮಾಡೋಣ. ನೀವು ಯಾರ ಮನೆ ಬಾಗಿಲಿಗೂ ಹೋಗಬೇಡಿ. ತಾಲೂಕು ಆಫೀಸಲ್ಲಿ ನಿಮ್ಮದೇ ಆದ ಕಚೇರಿ ಇದೆ, ಅದು ಯಾಕಿದೆಯೋ ಗೊತ್ತಿಲ್ಲ, ಒಂದಿನೂ ನೀವು ಅಲ್ಲಿ ಸಿಗಲ್ಲ. ಆ ಕಚೇರಿಯಲ್ಲಿ ಬಂದು ನೀವು ಕುತ್ಕೊಳ್ಳಿ ವಾರಕ್ಕೆ 4 ದಿನ. ನಾವೇ ಯಾರು ನೊಂದಿದ್ರಿದೀವೋ, ಏನು ಕಷ್ಟ ಇದೆಯೋ ನಿಮ್ಮ ಹತ್ರ ಬಂದು ನಾವು ನಿಮ್ಮ ಹತ್ರ ಪರಿಹಾರವನ್ನು ತೊಗೊಂಡು ಹೋಗ್ತೀವಿ. ಅದು ಬಿಟ್ಟು ನೀವೆಲ್ಲೋ ಇದ್ದುಕೊಂಡು ಸುಮ್ಮನೆ ಬೂಟಾಟಿಕೆ ಮಾತುಗಳನ್ನು ಹೇಳೋದು ಬೇಡ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಸರ್ಕಾರಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲು ತೀರಾ ಅಧ್ವಾನ. ಹಾಸ್ಪಿಟ್ಲ್ ಇದೆ ಅಂತ ಹೆಸರಿಗೆ ಮಾತ್ರ ಇದೆ, ಅಲ್ಲಿ ಪ್ರತಿಯೊಬ್ಬರು ಲಂಚ ಲಂಚ ಲಂಚ. ಇಷ್ಟು ಮಾತ್ರಕ್ಕೆ ನೀವು ಯಾಕೆ ಆಗಬೇಕಾಗಿತ್ತು ಶಾಸಕರು? ಅಲ್ಲಿ ಮೆಡಿಕಲ್ ಕಾಲೇಜ್ ಕಟ್ಟಿದ್ದೀರಾ, ಅದೂ ವೇಸ್ಟ್ ಆಗಿದೆ. ನಮ್ಮ ಕೋಟ್ಯಾಂತರ ರೂಪಾಯಿ ಹಣವನ್ನು ವೆಚ್ಚ ಮಾಡ್ತಾ ಇದ್ದೀರಾ. 10 ಆ್ಯಂಬುಲೆನ್ಸನ್ನು ಬಿಟ್ಟಿದ್ದೀರಾ, ಅದನ್ನು ತುಂಬ ಸಂತೋಷವಾಗಿ ಹೇಳ್ಕೊತೀರಾ, ನಾವು ಸ್ವಾಗತ ಮಾಡಿದ್ವಿ ಅವಾಗ. ಆದರೆ ನಿಮ್ಮ ಆ್ಯಂಬುಲೆನ್ಸು ದಿನಕ್ಕೆ 24 ಗಂಟೆನೂ ಬೆಂಗಳೂರಿಗೆ ಪೇಷಂಟ್ಗಳನ್ನ ಸಾಗಿಸೋದಕ್ಕೆ ಸರಿ ಹೋಗಿದೆ. ಇದೇ ರೀತಿ ನೀವಿದ್ರೆ ಇನ್ನು 100 ಆ್ಯಂಬುಲೆನ್ಸ್ ಬಿಟ್ಟರು ಸಾಕಾಗಲ್ಲ. ದಯವಿಟ್ಟು ಎಚ್ಚೆತ್ಕೊಳ್ಳಿ. ಆಲ್ರೆಡಿ ಆವಾಗಲೇ ಸಿಕ್ಕಾಪಟ್ಟೆ ಜನಗಳಿಗೆ ಕಾಯಿಲೆಗಳು ಜಾಸ್ತಿ ಆಗಿದೆ. ಪ್ರತಿಯೊಂದು ಹೆಣ್ಣು ಮಗು ಎಚ್ಚೆತ್ಕೊಂಡು ಇವತ್ತು ಬೀದಿಗೆ ಬರಬೇಕಾಗಿದೆ. ಹೋರಾಟ ಮಾಡಿ ನಮ್ಮ ಹಕ್ಕುಗಳನ್ನು ಪಡ್ಕೋಬೇಕಾಗಿದೆ. ನೀವು ಇನ್ನೊಂದು ತಿಂಗಳು ನಿಮಗೆ ಗಡುವನ್ನು ಕೊಡ್ತಾ ಇದ್ದೀವಿ. ಅದೇನು ಕಲುಷಿತ ನೀರು ಬರ್ತಾ ಇದೆ ಆ ಗೇಟ್ ಹತ್ರ, ಆ ನೀರನ್ನು ನೀವು ಬಂದ್ ಮಾಡಲೇಬೇಕು. ಬಂದ್ ಮಾಡದೇ ಇದ್ದ ಪಕ್ಷದಲ್ಲಿ 1 ತಿಂಗಳಾದಮೇಲೆ ನಾವೇನು ಮಾಡ್ಬೋದು ನಾವು ಖಂಡಿತ ಮಾಡ್ತೀವಿ. ಅದರ ಆಗು ಹೋಗುಗಳಿಗೆ, ಸಾವು ನೋವುಗಳಿಗೆ ಖಂಡಿತ ರಾಜ್ಯ ಸರ್ಕಾರ ನೆರವಣೆ ಆಗಿದೆ. 25ನೇ ತಾರೀಕು ನಮ್ಮೂರು ಗೇಟಲ್ಲಿ ನಮ್ಮದೇ ಊರಿನ ಮಕ್ಕಳು 4 ಜನ ಮೃತಪಟ್ಟಿರ್ತಾರೆ. ಮಾರನೇ ದಿನ ಬೆಳಗ್ಗೆ ಸುಮಾರು ಬೆಳಗಿನ ಜಾವ 5:30-6 ಗಂಟೆಗೆ ಶಾಸಕರು ಎಲ್ಲರ ಮನೆ ಬಾಗಿಲಿಗೆ ಬಂದು ಮಣ್ಣಿನ ಖರ್ಚಿಗಾಗಿ 25,000 ಕೊಟ್ಟು ನಿಮಗೆ 5 ಲಕ್ಷ ರೂಪಾಯಿ ಮುಖ್ಯಮಂತ್ರಿ ನಿಧಿಯಲ್ಲಿ ಹಣವನ್ನು ಕೊಡಿಸ್ತೇನೆ ಒಬ್ಬೊಬ್ಬರಿಗೆ. ಮತ್ತು ಈ ಹೆಣ್ಣು ಮಗುಗೆ, ಈ ಮಗುಗೆ ಮದುವೆ ಆಗಿ 6 ತಿಂಗಳಾಗಿದೆ ಅಷ್ಟೇ, ಈ ಮಗುವಿಗೆ ನಿನಗೆ DC ಆಫೀಸಲ್ಲಿ ಒಂದು ಒಳ್ಳೆ ಕೆಲಸವನ್ನು ಕೊಡಿಸ್ತೀನಮ್ಮ ಅಂತ ಹೇಳಿಬಿಟ್ಟು ಮಾತು ಕೊಟ್ಟು ಬಂದವರು ಇವತ್ತಿಗೂ ಮಾತಿನ ಮೇಲೆ ನಿಂತಿಲ್ಲ. ಯಾಕೆಂದರೆ ಇಷ್ಟು ದಿನ ಆಗಿದೆ, 2.5 ತಿಂಗಳು ಆಗೋಯ್ತು. ಇವತ್ತಿಗೂ ಇವ್ರ ಕಥೆ ಏನು ಅಂತ ಯಾರೂ ಕೇಳಿದವರಿಲ್ಲ. ಶಾಸಕರ ಪರವಾಗಿ ಯಾರೂ ಬಂದು ಮಾತಾಡಿಲ್ಲ. ನೀವು ಇಷ್ಟು ಮಾತ್ರಕ್ಕೆ ಯಾರನ್ನ ಮೆಚ್ಚಿಸ್ಲಿಕ್ಕೆ ನೀವು ಮಾತನ್ನು ಹೇಳಿ ಬಂದ್ರಿ. ಒಬ್ಬೊಬ್ಬರಿಗೆ 5-5 ಲಕ್ಷ ಕೊಡ್ತೀವಿ ಅಂತೇಳಿ ಈ ಕೂಡಲೇ ಅವರ ನಿಧಿಯನ್ನು ಕೊಡಬೇಕಾಗುತ್ತೆ. ಏನು ಹೇಳಿದರೆ 5-5 ಲಕ್ಷ ರೂಪಾಯಿ ಅವರ ಮನೆಗೆ ಚೆಕ್ಕಿನ ಮುಖಾಂತರ ಸೇರಿಸ್ತಿರೋ, ಅಥವಾ ನೀವೇ ಬಂದು ಕೊಡ್ತಿರೋ, ಅಥವಾ ಕರೆಸ್ಕೊಂಡು ಮಾತಾಡ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ಈ ಕೂಡಲೇ ಹಣವನ್ನು ಅವರಿಗೆ ಸೇರಿಸ್ಬೇಕು. ಇಲ್ಲದಿದ್ದರೆ ಇನ್ನೊಂದು 15 ದಿನ ಬಿಟ್ಕೊಂಡು ನಾವೇ ಪ್ರೆಸ್ ಮೀಟ್ ಮಾಡ್ತೀವಿ. ಅವತ್ತು ದಿನ ನೀವೇ ಪತ್ರಕರ್ತರು ನಿಮ್ಗೆ ಯಾವಾಗ ಸಿಗ್ತಿರ್ತಾರಲ್ವ, ನನಗೆ ಕೊಡ್ಲಿಕ್ಕೆ ಆಗಲ್ಲ ಅಂತನಾದರೂ ಹೇಳಿ, ಇಲ್ಲ ಕೊಡ್ತೀನಿ ಅಂತನಾದರೂ ಹೇಳಿ. ಒಂದು ಮಾತಾಡಿ ತಪ್ಪಿಸ್ಕೊಂಡು ಹೋಗೋಂಥ ಕೆಲಸಗಳನ್ನ ಮಾಡಬೇಡಿ ಅಂತ ಹೇಳಿ.